ಅಮರನಾಥ್ ಹಿಂದೂಗಳ ಪ್ರಧಾನವಾದ ಯಾತ್ರಾ ಸ್ಥಳವಾಗಿದೆ. ಈ ಅಮರನಾಥ ಶಿವನಿಗೆ ಅರ್ಪಿತವಾದ ಒಂದು ಗುಹಾ ದೇವಾಲಯವಾಗಿದ್ದು, ಈ ಗುಹಾ ದೇವಾಲಯ ಇರುವುದು ಜಮ್ಮು ಮತ್ತು ಕಾಶ್ಮೀರದಲ್ಲಿ. ಈ ದೇವಾಲಯವನ್ನ ಸುಮಾರು 5,000 ವರ್ಷಗಳಷ್ಟು ಹಳೆಯದು ಎಂದು ಗುರುತಿಸಲಾಗಿದೆ. ಈ ದೇವಾಲಯ ಶ್ರೀನಗರದಿಂದ ಸುಮಾರು 150 ಕಿಲೋಮೀಟರ್ ದೂರದಲ್ಲಿರುವ ಅಮರನಾಥ್ ಪವಿತ್ರ ಕ್ಷೇತ್ರ ಭಾರತದಲ್ಲಿ ಪ್ರಧಾನವಾದ ತೀರ್ಥಕ್ಷೇತ್ರಗಳಲ್ಲಿ ಒಂದು. ಸಮುದ್ರ ಮಟ್ಟಕ್ಕಿಂತ ಸುಮಾರು 3,888 ಮೀಟರ್ ಎತ್ತರದಲ್ಲಿರುವ ಈ ದೇವಾಲಯಕ್ಕೆ ಹಲವಾರು ದೇಶಗಳಿಂದ ಭಕ್ತರು ಭೇಟಿ ನೀಡುತ್ತಾರೆ. ಮಂಜಿನಿಂದ ಸಹಜವಾಗಿ ಏರ್ಪಟ್ಟಿರುವ ಶಿವಲಿಂಗ ಇಲ್ಲಿನ ಮುಖ್ಯ ಆಕರ್ಷಣೆಯಾಗಿರುತ್ತೆ. ಈ ಪುಣ್ಯ ತೀರ್ಥ ಕ್ಷೇತ್ರಕ್ಕೆ ಹೆಸರು 2 ಹಿಂದಿ ಪದಗಳಿಂದ ಬಂದಿದೆ. ಅಂದ್ರೆ ಅಮರ ಅಂದ್ರೆ ಚಿರಂಜೀವಿ ಮತ್ತು ನಾಥ ಅಂದರೆ ದೇವರು ಎಂಬ ಅರ್ಥವನ್ನ ನೀಡುತ್ತೆ. ಅಮರನಾಥ ಮೂಲತಃ ಒಂದು ಗುಹಾ ದೇವಾಲಯವಾಗಿದ್ದು, ವರ್ಷದ ನಿರ್ದಿಷ್ಟ ಅವಧಿಯಲ್ಲಿ ಕಂಡುಬರುವ ಶಿವಲಿಂಗಕ್ಕೆ ಹೆಸರುವಾಸಿಯಾಗಿದೆ. ಈ ಶಿವಲಿಂಗವನ್ನ ಹಿಮಲಿಂಗವೆಂದು ಕೂಡ ಕರೆಯಲಾಗುತ್ತೆ. ಈ ಶಿವಲಿಂಗವು ಆ ಸಮಯದಲ್ಲಿ ಸಂಪೂರ್ಣವಾಗಿ ಮಂಜುಗಡ್ಡೆಯಿಂದ ರೂಪುಗೊಳ್ಳುವುದು ಇಲ್ಲಿನ ವಿಶೇಷ. ಹಿಂದೂ ನಂಬಿಕೆ ಪ್ರಕಾರ ಅಮರನಾಥ ಅತಿ ಮಹತ್ವದ ಮತ್ತು ಪುಣ್ಯಕ್ಷೇತ್ರಗಳ ಪೈಕಿ ಒಂದಾಗಿದೆ. ಶ್ರೀನಗರದ ಅತ್ಯಂತ ಪ್ರಮುಖ ಆಕರ್ಷಣೆಯಾದ ಅಮರನಾಥ ಗುಹಾ ದೇವಾಲಯವು ಶಿವನಿಗೆ ಮುಡಿಪಾಗಿದೆ. ಪೌರಾಣಿಕ ಕಥೆಯ ಪ್ರಕಾರ ಆದಿಕಾಲದಲ್ಲಿ ಬ್ರಹ್ಮ, ಪ್ರಕೃತಿ, ಪರ್ವತ, ಕಾಡು, ಮನುಷ್ಯ ಸಂಸಾರಗಳ ಉತ್ಪತ್ತಿಯಾಗಿ ಆನಂತರ ಕ್ರಮಾನುಸಾರವಾಗಿ ದೇವತಾ, ಋಷಿ, ಪೂರ್ವಪಿತೃ, ಗಂಧರ್ವ, ರಾಕ್ಷಸ, ಸರ್ಪ, ಯಕ್ಷ, ಭೂತಗಣ, ಕುಷ್ಮಾಂಡ, ಭೈರವ, ಹದ್ದು, ದಾನವಾದಿಗಳು ಉತ್ಪತ್ತಿಯಾದವು. ಹೀಗೆ ಹೊಸ ಪ್ರಕಾರದ ಭೂತಗಳ ಸೃಷ್ಟಿಯಾಯಿತು. ಆದ್ರೆ ಇಂದ್ರಾದಿ ದೇವತೆಗಳ ಸಹಿತ ಎಲ್ಲರ ಜೀವಗಳು ಮೃತ್ಯುವಿನ ವಶದಲ್ಲಿತ್ತು. ದೇವತೆಗಳು ಶಿವನ ಬಳಿಗೆ ಹೋಗಿ ಅವನನ್ನ ಸುತ್ತಿಸಿ ನಮ್ಮನ್ನು ಮೃತ್ಯು ಬಾಧಿಸುತ್ತದೆ, ಅದು ನಮ್ಮನ್ನು ಬಾಧಿಸಿದಂತಹ ಉಪಾಯವನ್ನ ಹೇಳು ಎಂದಾಗ ಶಿವನು ನಾನು ನಿಮ್ಮನ್ನ ಮೃತ್ಯು ಭಯದಿಂದ ರಕ್ಷಿಸುತ್ತೇನೆ ಎಂದು ಅಭಯವಿತ್ತನು. ತನ್ನ ಶಿರದಿಂದ ಚಂದ್ರಮನನ್ನ ಕೆಳಗಿಳಿಸಿ ಅದರಿಂದ ಜೀವದ್ರವ್ಯವನ್ನ ಹಿಂಡಿ ಇದು ನಿಮ್ಮ ಮೃತ್ಯು ರೋಗದ ಔಷಧಿ ಎಂದನು. ಏ ದೇವಿ, ಈ ಚಂದ್ರಕಲೆಯನ್ನ ಹಿಂಡಿದ ಪರಿಣಾಮ ಪವಿತ್ರ ಅಮೃತ ಧಾರೆಯು ಹರಿಯಿತು. ವಾಸ್ತವವಾಗಿ ಆ ಧಾರೆಯು ಅಮರಾವತಿ ನದಿಯಾಗಿದೆ. ಚಂದ್ರಕಲೆಯನ್ನ ಹಿಂಡುವ ಸಮಯದಲ್ಲಿ ಶಿವನ ಮೈಮೇಲೆ ಬಿದ್ದ ಅಣಿಗಳು ಒಣಗಿ ಪೃಥ್ವಿಯ ಮೇಲೆ ಬಿದ್ದವು. ಆ ಅಮೃತ ಬಿಂದುಗಳ ಕಣಗಳೇ ಗುಹೆಯಲ್ಲಿರುವ ಭಸ್ಮವು. ದೇವತೆಗಳ ಕುರಿತು ಪ್ರೀತಿ ತೋರುತ್ತಾ ಶಿವನು ದ್ರವೀಭೂತನಾದನು. ಜಲಸ್ವರೂಪಿಯಾದ ಶಿವನನ್ನ ಕಂಡು ದೇವತೆಗಳು ನತಮಸ್ತಕರಾಗಿ ನಮಿಸಿದರು. ನಂತರ ಶಿವನು ಭಾವವಿಭೋರನಾಗಿ ತನ್ನ ವಾಸ್ತವ ಸ್ವರೂಪವನ್ನ ಪುನಃ ಅವರಿಗೆ ತೋರಿದನು. ಹೀಗಾಗಿ ಪ್ರತಿಯೊಂದು ಪಕ್ಷದಲ್ಲಿ ಅಮೃತ ದ್ರವವಾಗುತ್ತದೆ ಮತ್ತೆ ಘನೀಭೂತವಾಗುತ್ತದೆ. ಶಿವನು ಹೇಳಿದ, ಹೇ ದೇವತೆಗಳೇ, ನೀವು ಈ ಗುಹೆಯಲ್ಲಿ ನನ್ನ ಹಿಮಲಿಂಗ ಶರೀರವನ್ನ ನೋಡಿದ್ದೀರಾ. ಇಂದಿನಿಂದ ನನ್ನ ಈ ಅನಾದಿಲಿಂಗ ಶರೀರವು ತ್ರಿಲೋಕಗಳಲ್ಲಿ ಅಮರೇಶ ಎಂಬುದಾಗಿ ಖ್ಯಾತವಾಗುವುದು. ನನ್ನ ಕೃಪೆಯಿಂದ ನಿಮಗಿನ್ನು ಮೃತ್ಯುವಿನ ಭಯವಿಲ್ಲ. ನೀವಿಲ್ಲೇ ಇದ್ದು ಅಮರರಾಗಿ ಶಿವರೂಪವಾಗಿರಿ. ಈ ವರವನ್ನ ಕೊಟ್ಟ ದಿನದಿಂದ ಶಿವನು ಲೀನವಾಗಿ ಗುಹೆಯಲ್ಲೇ ಇರತೊಡಗಿದನು. ಈ ಕಥೆಯನ್ನ ಮುಂದುವರಿಸಿ ಶಿವನು ಹೇಳುತ್ತಾನೆ, ಏ ಮಹೇಶ್ವರಿ, ಗರ್ಭಪಾತ ಮಾಡಿಸುವವನು, ಗುರುವಿನ ಶಯ್ಯೆಯನ್ನ ಅರಿಯದವನು, ಮದಿರೆಯನ್ನ ಸೇವಿಸುವವನು, ಚಿನ್ನವನ್ನ ಕದಿಯುವವನು, ಗೋಹತ್ಯೆ ಮಾಡುವವನು, ಬ್ರಹ್ಮಹತ್ಯೆ ಇತ್ಯಾದಿ ಮಾಡುವವನು ಒಂದು ವೇಳೆ ಅಮರನಾಥದ ರಸಮಯಲಿಂಗ ಶರೀರದ ದರ್ಶನ ಮಾಡಿದ್ದೇ ಆದರೆ ಅವನು ಆ ಕ್ಷಣವೇ ಸಮಸ್ತ ಪಾಪಗಳಿಂದ ಮುಕ್ತನಾಗುತ್ತಾನೆ. ಒಂದೇ ವಾಕ್ಯದಲ್ಲಿ ಹೇಳುವುದಾದ್ರೆ, ಒಮ್ಮೆ ಪಾರ್ವತಿಯು ತನ್ನ ಪತಿ ಶಿವನನ್ನ ಕುರಿತು ತನಗೆ ಅಮರತ್ವದ ರಹಸ್ಯವನ್ನ ತಿಳಿಸಬೇಕೆಂದು ಬೇಡಿಕೊಳ್ಳುತ್ತಾಳೆ. ಇದರನ್ವಯ ಪರಶಿವನು ಯಾರೂ ಕೇಳಿಸಿಕೊಳ್ಳಬಾರದೆಂಬ ಉದ್ದೇಶದಿಂದ ಈ ಗುಹೆಗೆ ಆಕೆಯನ್ನ ಕರೆತಂದು ರಹಸ್ಯವನ್ನ ಉಪದೇಶಿಸುತ್ತಾನೆ ಎಂದು ಹೇಳಲಾಗಿದೆ. ನಿಲ್ಮತ್ ಪುರಾಣ ಮತ್ತು ಶಿವಪುರಾಣದಲ್ಲಿ ಪಾರ್ವತಿಯು ಶಿವನಿಗೆ ಕೇಳಿದ ಪ್ರಶ್ನೆಯ ಕುರಿತು ಉಲ್ಲೇಖಿಸಲಾಗಿದೆ. ಪಾರ್ವತಿ ದೇವಿಯು ಅಮರನಾಥದ ಗುಹೆಯಲ್ಲೇ ಒಮ್ಮೆ ಪರಶಿವನಲ್ಲಿ, ನೀವು ಕುತ್ತಿಗೆಗೆ ರುಂಡಮಾಲೆಯನ್ನ ಧರಿಸಿರುವಿರಲ್ಲ, ಅದು ಯಾರ ತಲೆಬುರುಡೆಗಳು
ಯಾವ ಕಾರಣಕ್ಕಾಗಿ ಧರಿಸಿದ್ದೀರಿ ಎಂದು ಪ್ರಶ್ನಿಸುತ್ತಾಳೆ. ಆಗ ಶಿವನು, ನೀವು ಎಷ್ಟು ಬಾರಿ ಈ ಬ್ರಹ್ಮಾಂಡದಲ್ಲಿ ಜನಿಸುತ್ತೀರಿ ಹಾಗೂ ನೀವು ಎಷ್ಟು ಬಾರಿ ಸಾವನ್ನಪ್ಪುತ್ತೀರಿ, ಆ ಸಮಯದಲ್ಲೆಲ್ಲ ನನ್ನ ಕುತ್ತಿಗೆಯಲ್ಲಿರುವ ರುಂಡಗಳು ಬೆಳೆಯುತ್ತದೆ ಎಂದು ಪಾರ್ವತಿಯ ಪ್ರಶ್ನೆಗೆ ಉತ್ತರವನ್ನ ನೀಡುತ್ತಾರೆ. ಶಿವನ ಉತ್ತರಕ್ಕೆ ಅಚ್ಚರಿಗೊಂಡ ಪಾರ್ವತಿಯು, ನೀವು ಮಾತ್ರ ಅಮರರಾಗಿದ್ದೀರಿ, ಆದರೆ ನಾನೇಕೆ ಇನ್ನೂ ಅಮರನಾಗಿಲ್ಲ ಎಂಬ ಪ್ರಶ್ನೆಯನ್ನ ಕೇಳುತ್ತಾಳೆ. ಪಾರ್ವತಿ ದೇವಿಯು ಶಿವನಲ್ಲಿ ಅಮರತ್ವದ ಜ್ಞಾನವನ್ನು ನೀಡುವಂತೆ ಒತ್ತಾಯಿಸಿದಳು. ಇದರ ಪ್ರಕಾರ ಶಿವನು ಪಾರ್ವತಿಗೆ ಅಮರತ್ವದ ಜ್ಞಾನವನ್ನು ನೀಡುವ ಮೊದಲು ಶಿವನು ನಂದಿ ಎಂಬ ಗೂಳಿಯನ್ನ ಪಹಲ್ಗಾಮ್ನಲ್ಲಿ ಬಿಟ್ಟನೆಂದು ನಂಬಲಾಗಿದೆ. ಚಂದನಾರಿಯಲ್ಲಿ ಅವನು ಚಂದ್ರನನ್ನ ತನ್ನ ಕೂದಲಿನಿಂದ ಬಿಡುಗಡೆ ಮಾಡಿದನು. ಶೇಷನಾಗ ಸರೋವರದ ದಡದಲ್ಲಿ ಅವನು ತನ್ನ ಹಾವನ್ನ ಬಿಡುಗಡೆ ಮಾಡಿದನು. ಮಹಾಗುಣ ಪರ್ವತದಲ್ಲಿ ಅವನು ತನ್ನ ಮಗ ಗಣೇಶನನ್ನ ಬಿಟ್ಟನು. ಪಂಚತರ್ಣಿಯಲ್ಲಿ ಶಿವನು 5 ಅಂಶಗಳನ್ನ ಬಿಟ್ಟು ಹೋದನು: ಭೂಮಿ, ನೀರು, ಗಾಳಿ, ಬೆಂಕಿ ಮತ್ತು ಆಕಾಶ. ಐಕ ಜಗತ್ತನ್ನ ತ್ಯಾಗ ಮಾಡುವ ಸಂಕೇತವಾಗಿ ಶಿವ ತಾಂಡವ ನೃತ್ಯವನ್ನ ಮಾಡಿದನು. ನಂತರ ಅಂತಿಮವಾಗಿ ಶಿವ ಪಾರ್ವತಿಯೊಂದಿಗೆ ಅಮರನಾಥ ಗುಹೆಯನ್ನ ಪ್ರವೇಶಿಸಿದನು ಮತ್ತು ಅಲ್ಲಿ ಪಾರ್ವತಿಗೆ ಅಮರತ್ವದ ಜ್ಞಾನವನ್ನ ನೀಡಿದನು ಮತ್ತು ಇಬ್ಬರು ಮಂಜುಗಡ್ಡೆಯಿಂದ ಮಾಡಿದ ಲಿಂಗವಾಗಿ ಪ್ರಕಟವಾದರು. ಶಿವನು ಮಂಜುಗಡ್ಡೆಯ ಲಿಂಗನಾದನು ಮತ್ತು ಪಾರ್ವತಿ ಬಂಡೆಯ ಯೋನಿಯಾದಳು. ಪಾರ್ವತಿ ದೇವಿಗೆ ಅಮರನಾಥ ಕಥೆಯನ್ನ ಹೇಳಲು ಶಿವನು ಗುಹೆಯೊಳಗೆ ಪ್ರವೇಶಿಸುತ್ತಾನೆ. ಆಗ ಗುಹೆಯಲ್ಲಿರುವ ಜೀವಿಗಳನ್ನು ನೋಡಿ ಕಾಲಾಗ್ನಿಯನ್ನ ಕರೆದು ಆ ಜೀವಿಗಳನ್ನೆಲ್ಲ ನಾಶ ಮಾಡುವಂತೆ ಕೇಳುತ್ತಾನಂತೆ. ಕಾಲಾಗ್ನಿಯು ಶಿವನ ಆದೇಶದ ಮೇರೆಗೆ ಗುಹೆಯಲ್ಲಿದ್ದ ಜೀವಿಗಳನ್ನ ನಾಶ ಮಾಡುತ್ತಾನೆ. ಆದ್ರೆ ಆ ಗುಹೆಯಲ್ಲಿ ಪಾರಿವಾಳದ 2 ಮೊಟ್ಟೆಗಳನ್ನ ನೋಡುತ್ತಾನೆ. ಮೊಟ್ಟೆಗಳನ್ನ ಜೀವವಿರುವ ಜೀವಿಯಲ್ಲ ಎಂದು ತಿಳಿದು ಅವುಗಳನ್ನ ನಾಶ ಮಾಡದೆ ಹಾಗೆ ಬಿಡಲಾಗುತ್ತೆ. ಶಿವನು ಗುಹೆಯಲ್ಲಿ ಪಾರ್ವತಿಗೆ ಅಮರದ ಕಥೆಯನ್ನ ಹೇಳುವ ಸಂದರ್ಭದಲ್ಲಿ ಪಾರಿವಾಳದ ಮೊಟ್ಟೆಯಿಂದ 2 ಪಾರಿವಾಳ ಹೊರಬಂದು ಶಿವನು ಹೇಳುತ್ತಿದ್ದ ಅಮರತ್ವದ ಕಥೆಗಳನ್ನ ಕೇಳಿಸಿಕೊಳ್ಳುತ್ತದೆ. ಆದ್ದರಿಂದ ಅಮರನಾಥದ ಗುಹೆಯಲ್ಲಿ ಶಿವ ಮತ್ತು ಪಾರ್ವತಿಗಿರುವಷ್ಟೇ ಮಹತ್ವ ಈ ಜೋಡಿ ಪಾರಿವಾಳಕ್ಕೂ ಕೂಡ ದೊರೆಯುತ್ತೆ ಮತ್ತು ಜೋಡಿ ಪಾರಿವಾಳ ಕೂಡ ಅಮರತ್ವವಾಗಿ ಉಳಿದಿದೆ. ಇದೇ ಕಾರಣದಿಂದಾಗಿ ಇಂದಿಗೂ ಕೂಡ ಅಮರನಾಥ ಗುಹೆಯಲ್ಲಿ ಜೋಡಿ ಪಾರಿವಾಳಗಳು ಅಮರವಾಗಿದೆ. ಅಮರನಾಥ ಗುಹೆಯಲ್ಲಿ ಈ ದಂಪತಿ ಪಾರಿವಾಳಗಳನ್ನ ನೋಡಲು ಬರುವ ವ್ಯಕ್ತಿಯು ಮೋಕ್ಷವನ್ನ ಪಡೆಯುತ್ತಾನೆಂಬ ನಂಬಿಕೆ ಕೂಡ ಇದೆ. ದಂತಕಥೆಯ ಪ್ರಕಾರ ಅಮರನಾಥವನ್ನ ಮೊದಲು ಕಂಡುಹಿಡಿದವರು ಭೃಗು ಋಷಿ. ಬಹಳ ಹಿಂದೆ ಕಾಶ್ಮೀರ ಕಣಿವೆ ನೀರಿನ ಅಡಿಯಲ್ಲಿತ್ತು ಎಂದು ನಂಬಲಾಗಿದೆ ಮತ್ತು ಕಶ್ಯಪ ಋಷಿ ಅದನ್ನ ನದಿಗಳು ಮತ್ತು ಹೊಳೆಗಳ ಮೂಲಕ ಹರಿಸಿದಾಗ ಪರಿಣಾಮವಾಗಿ ನೀರು ಖಾಲಿಯಾದಾಗ ಅಮರನಾಥದಲ್ಲಿ ಶಿವನ ದರ್ಶನ ಪಡೆದ ಮೊದಲ ವ್ಯಕ್ತಿ ಭೃಗು. ನಂತರ ಜನರು ಲಿಂಗದ ಬಗ್ಗೆ ಕೇಳಿದಾಗ ಅದು ಎಲ್ಲಾ ಭಕ್ತರಿಗೆ ಶಿವನ ವಾಸಸ್ಥಾನವಾಯಿತು ಮತ್ತು ವಾರ್ಷಿಕ ತೀರ್ಥಯಾತ್ರೆಯ ಸ್ಥಳವಾಯಿತು. ಇದನ್ನ ಸಾಂಪ್ರದಾಯಿಕವಾಗಿ ಇಂದು ಪವಿತ್ರ ಮಾಸವಾದ ಸವನ್ನಲ್ಲಿ ಜುಲೈ ಮತ್ತು ಆಗಸ್ಟ್ನಲ್ಲಿ ಲಕ್ಷಾಂತರ ಜನರು ನಡೆಸುತ್ತಾರೆ. ಇನ್ನೊಂದು ದಂತಕಥೆಯ ಪ್ರಕಾರ ಒಂದು ದಿನ ಬೂಟಾ ಮಲ್ಲಿಕ್ ಎನ್ನುವ ಮುಸ್ಲಿಂ ಕುರಿಗಾಯಿಯು ಕುರಿಗಳನ್ನ ಮೇಯಿಸುತ್ತಾ ತಾನು ಉಳಿದುಕೊಂಡಿದ್ದ ಸ್ಥಳದಿಂದ ತುಂಬಾ ದೂರ ಹೋದನು. ಬೂಟಾ ಮಲ್ಲಿಕ್ ಸ್ವಭಾವ ಬಹಳ ಸಭ್ಯ, ದಯೆ ಹೊಂದಿದವನು ಹಾಗೂ ತುಂಬಾ ಬಡವನಾಗಿದ್ದ. ಅವನು ಕುರಿಯನ್ನ ಮೇಯಿಸುತ್ತಾ ಪರ್ವತವನ್ನೇರಿದಾಗ ಅಲ್ಲಿ ಸನ್ಯಾಸಿಯೊಬ್ಬನನ್ನ ಭೇಟಿಯಾಗುತ್ತಾನೆ. ಆಗ ಸನ್ಯಾಸಿಯು ಬೂಟಾ ಮಲ್ಲಿಕ್ಗೆ ಕಲ್ಲಿದ್ದಲು ತುಂಬಿದ ಪಾತ್ರವನ್ನ ನೀಡುತ್ತಾನೆ. ಬೂಟಾ ಮನೆಗೆ ಬಂದು ಆ ಪಾತ್ರೆಯನ್ನು ನೋಡಿದಾಗ ಅದರಲ್ಲಿ ಕಲ್ಲಿದ್ದಲಿನ ಬದಲು ಚಿನ್ನವಿದ್ದಿತ್ತು. ನಂತರ ಬೂಟಾ ಮಲ್ಲಿಕ್ ಆ ಸನ್ಯಾಸಿಗೆ ಧನ್ಯವಾದಗಳನ್ನ ಹೇಳಲು ಬರುತ್ತಾರೆ. ಆದ್ರೆ ಆ ಸನ್ಯಾಸಿಯು ಅಲ್ಲಿ ಕಾಣಿಸುವುದಿಲ್ಲ. ಅವರ ಬದಲು ಆ ಸ್ಥಳದಲ್ಲಿ ಒಂದು ಗುಹೆ ಕಾಣಿಸಿತು. ಬೂಟಾ ಮಲ್ಲಿಕ್ ಆ ಗುಹೆಯೊಳಗೆ ಹೋಗಿ ನೋಡಿದಾಗ ಅದರಲ್ಲಿ ಹಿಮದಿಂದ ಹೊಳೆಯುವ ಬಿಳಿ ಬಣ್ಣದ ಶಿವಲಿಂಗವನ್ನ ನೋಡಿದನು. ಅದೇ ಕೂಡಲೇ ಬೂಟಾ ಮಲ್ಲಿಕ್ ಅದನ್ನ ಅಲ್ಲಿನ ಗ್ರಾಮಸ್ಥರಿಗೆ ತಿಳಿಸುತ್ತಾನೆ ಮತ್ತು ಈ ಘಟನೆ ನಡೆದ 3 ವರ್ಷಗಳ ಬಳಿಕ ಅಮರನಾಥದ ಮೊದಲನೇ ಯಾತ್ರೆಯು ಆರಂಭವಾಯಿತು. ಅಂದಿನಿಂದ ಇಂದಿಗೂ ಅಮರನಾಥ ಯಾತ್ರೆ ಪವಿತ್ರವೆಂಬ ನಂಬಿಕೆ ಇದೆ. ಬೂಟಾ ಮಲ್ಲಿಕ್ ವಂಶಸ್ಥರು ಗುಹೆಯನ್ನ ಮತ್ತು ಶಿವಲಿಂಗವನ್ನ ನೋಡಿಕೊಳ್ಳುತ್ತಿದ್ದಾರೆ. ಆದ್ರೆ 6ನೇ ಶತಮಾನದಲ್ಲಿ ಬರೆಯಲ್ಪಟ್ಟ ನೀಲಮಾತಾ ಪುರಾಣವು ಅಮರನಾಥ ಯಾತ್ರೆಯ ಬಗ್ಗೆ ಸ್ಪಷ್ಟವಾಗಿ ಉಲ್ಲೇಖಿಸುತ್ತೆ. ನೀಲಮಾತಾ ಪುರಾಣವು ಕಾಶ್ಮೀರದ ಇತಿಹಾಸ, ಭೌಗೋಳಿಕತೆ, ಜನಪದ ಮತ್ತು ಧಾರ್ಮಿಕ ಆಚರಣೆಗಳ ಬಗ್ಗೆ ವಿವರವಾದ ಮಾಹಿತಿಯನ್ನ ಒದಗಿಸುತ್ತೆ. ನೀಲಮಾತಾ ಪುರಾಣದಲ್ಲಿನ ಅಮರೇಶ್ವರರ ವಿವರಣೆಯು ಜನರು
6ನೇ ಶತಮಾನದಲ್ಲಿ ಅಮರನಾಥ ಯಾತ್ರೆಯನ್ನ ಕೈಗೊಂಡರು ಎಂದು ಸೂಚಿಸುತ್ತೆ. ಇಸ್ಲಾಮಿಕ್ ಪ್ರವಾದಿ ಮೊಹಮ್ಮದ್ ಜನಿಸುವ ಮೊದಲೇ ಅಮರನಾಥ ಯಾತ್ರೆಯ ಬಗ್ಗೆ ನೀಲಮಾತಾ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಾದ್ರೆ ಭೂಟ ಮಲ್ಲಿಕ್ ಎಂಬ ಮುಸ್ಲಿಂ ಕುರುಬ ಅಮರನಾಥ ಗುಹೆಯನ್ನ ಹೇಗೆ ಕಂಡುಹಿಡಿದನು ಎಂಬ ಪ್ರಶ್ನೆಯು ಸಹಜವಾಗಿಯೇ ಉದ್ಭವಿಸುತ್ತೆ. ಇದಲ್ಲದೆ 1850ರಲ್ಲಿ ಅಮರನಾಥ ಗುಹೆಯನ್ನ ಕಂಡುಹಿಡಿದನೆಂದು ಹೇಳಲಾಗುವ ಭೂಟ ಮಲ್ಲಿಕ್ ರಾಜ ಜೈನುಲ್ಬುದ್ದೀನ್ಗಿಂತ ಸುಮಾರು 400 ವರ್ಷಗಳ ಮೊದಲು 1420-70ರ ಅವಧಿಯಲ್ಲಿ ಕಾಶ್ಮೀರದ ಆಡಳಿತಗಾರನಾಗಿದ್ದನು. ಇತಿಹಾಸಕಾರ ಜೋನ್ ರಾಜ್ ದಾಖಲಿಸಿದಂತೆ ಅವರು ಅಮರನಾಥಕ್ಕೂ ಭೇಟಿ ನೀಡಿದರು. 16ನೇ ಶತಮಾನದಲ್ಲಿ ಮೊಘಲ್ ಚಕ್ರವರ್ತಿ ಅಕ್ಬರ್ ಆಳ್ವಿಕೆಯ ಅವಧಿಯಲ್ಲಿ ಇತಿಹಾಸಕಾರರಾಗಿದ್ದ ಅಬ್ದುಲ್ ಫಜಲ್ ತಮ್ಮ ಐನ್-ಇ-ಅಕ್ಬರಿ ಪುಸ್ತಕದಲ್ಲಿ ಅಮರನಾಥವನ್ನ ಪವಿತ್ರ ಹಿಂದೂ ಯಾತ್ರಾ ಸ್ಥಳವೆಂದು ಉಲ್ಲೇಖಿಸಿದ್ದಾರೆ. ಐನ್-ಇ-ಅಕ್ಬರಿ ಹೇಳುವಂತೆ ಗುಹೆಯಲ್ಲಿ ಮಂಜುಗಡ್ಡೆಯ ಗುಳ್ಳೆ ರೂಪುಗೊಳ್ಳುತ್ತದೆ. ಇದು 15 ದಿನಗಳವರೆಗೆ ಪ್ರತಿದಿನ ಕ್ರಮೇಣ ಬೆಳೆಯುತ್ತೆ. 2 ಗಜಗಳಿಗಿಂತ ಹೆಚ್ಚು ಎತ್ತರವನ್ನ ತಲುಪುತ್ತೆ. ಚಂದ್ರ ಕ್ಷೀಣಿಸುತ್ತಿದ್ದಂತೆ ಅದು ಕೂಡ ಹಿಮ್ಮೆಟ್ಟಲು ಪ್ರಾರಂಭಿಸುತ್ತದೆ ಮತ್ತು ಚಂದ್ರ ಕಣ್ಮರೆಯಾದಾಗ ಶಿವಲಿಂಗವು ಸಹ ಕಣ್ಮರೆಯಾಗುತ್ತೆ ಅಂತ ಅದರಲ್ಲಿ ಉಲ್ಲೇಖಿಸಲಾಗಿದೆ. ವಾಸ್ತವವಾಗಿ ಕಾಶ್ಮೀರ ಕಣಿವೆಯ ಮೇಲೆ ವಿದೇಶಿ ಇಸ್ಲಾಮಿಕ್ ಆಕ್ರಮಣಕಾರರ ದಾಳಿಯ ನಂತರ ಹಿಂದೂಗಳು ಕಾಶ್ಮೀರದಿಂದ ಪಲಾಯನ ಮಾಡಬೇಕಾಯಿತು. ಇದರ ನಂತರ 14ನೇ ಶತಮಾನದ ಮಧ್ಯಭಾಗದಿಂದ ಸುಮಾರು 300 ವರ್ಷಗಳ ಕಾಲ ತೀರ್ಥಯಾತ್ರೆಗೆ ಅಡ್ಡಿಯಾಗಿರಬಹುದು. 1872ರಲ್ಲಿ ತೀರ್ಥಯಾತ್ರೆ ಪುನರಾರಂಭವಾಯಿತು. ಈ ಅವಕಾಶವನ್ನು ಬಳಸಿಕೊಂಡು ಕೆಲವು ಇತಿಹಾಸಕಾರರು ಭೂಟ ಮಲ್ಲಿಕ್ 1850ರಲ್ಲಿ ಅಮರನಾಥ ಗುಹೆಯನ್ನ ಆವಿಷ್ಕಾರವನ್ನ ಮಾಡಿದನೆಂದು ಹೇಳಿರಬಹುದು. ಹಾಗಾಗಿ ಭೂಟ ಮಾಲಿಕ್ ಗುಹಾ ದೇವಾಲಯವನ್ನ ನೋಡುವುದಕ್ಕಿಂತ ಮುಂಚೆಯೇ ಆ ದೇವಾಲಯವು ಅಸ್ತಿತ್ವದಲ್ಲಿ ಇತ್ತು ಮತ್ತು ಅದು ಒಂದು ಪ್ರಸಿದ್ಧ ತೀರ್ಥಯಾತ್ರಾ ಸ್ಥಳವಾಗಿತ್ತು ಎಂಬುದು ಇತಿಹಾಸದ ಕೆಲವು ಪುಸ್ತಕಗಳಿಂದ ಸ್ಪಷ್ಟವಾಗುತ್ತೆ. ಈ ಗುಹೆಯ ಬಗ್ಗೆ ಇರುವ ಇನ್ನೊಂದು ಅತ್ಯಂತ ಆಶ್ಚರ್ಯಕರ ಸಂಗತಿ ಅಂದ್ರೆ ಯಾವುದೇ ಹಿಮವನ್ನ ಕಟ್ಟಲು ಅಲ್ಲಿ ನೀರಿರಲೇಬೇಕು. ಹಿಮದ ಮೂಲ ನೀರು. ಆದ್ರೆ ಇಲ್ಲಿ ಶಿವಲಿಂಗವನ್ನ ಆವರಿಸಿರುವ ಹಿಮಕ್ಕೆ ನೀರು ಎಲ್ಲಿಂದ ಬರುತ್ತೆ ಎನ್ನುವುದೇ ಮೂಲ ಪ್ರಶ್ನೆ. ನೀರಿನ ಮೂಲ ಯಾವುದೆಂದು ಕಂಡುಹಿಡಿಯಲು ಇಂದಿಗೂ ಕೂಡ ಯಾರಿಗೂ ಸಾಧ್ಯವಾಗಿಲ್ಲ. ಈ ರಹಸ್ಯ ಇನ್ನೂ ಕೂಡ ರಹಸ್ಯವಾಗಿಯೇ ಉಳಿದಿದೆ. ಅಮರನಾಥ ಗುಹೆಯಲ್ಲಿ ಮಂಜುಗಡ್ಡೆ ಅಥವಾ ಹಿಮದಿಂದ ರೂಪುಗೊಂಡ ಶಿವಲಿಂಗವು ಗಟ್ಟಿಯಾದ ಹಿಮದಿಂದ ಆವೃತವಾದರೆ ಇನ್ನು ಅದರ ಸುತ್ತಲಿರುವ ಮತ್ತು ಹೊರಗಿರುವ ಹಿಮವು ಮೃದುವಾಗಿರುತ್ತೆ. ಇದರ ಹಿಂದಿನ ರಹಸ್ಯವನ್ನ ಕೂಡ ಯಾರಿಗೂ ತಿಳಿಯಲಾಗಿಲ್ಲ. ಎಷ್ಟೇ ಪ್ರಯತ್ನಿಸಿದರೂ ಕೂಡ ಅದು ವಿಫಲವಾಗಿದೆ. ಹಿಮದ ವಿಷಯವೂ ಕೂಡ ರಹಸ್ಯವಾಗಿ ಇಲ್ಲಿ ಉಳಿದಿದೆ. ಇನ್ನೊಂದು ಅಚ್ಚರಿ ಸಂಗತಿ ಅಂದ್ರೆ ಅಮರನಾಥ ಯಾತ್ರೆಗೆಂದು ಕಾಲ್ನಡಿಗೆಯಲ್ಲಿ ಬಂದ ಭಕ್ತರು ತುಂಬಾ ದಣಿದಿರುತ್ತಾರೆ. ಬಿಸಿಲು ಬಂತೆಂದ್ರೆ ಬಿಸಿಲಿನ ಬೇಗೆ ತಾಳಲಾರದಷ್ಟು ಬಿಸಿಲು ಬಂದು ಬಿಡುತ್ತೆ. ಅದೇ ಹಿಮ ಬಿತ್ತೆಂದ್ರೆ ಕೂಡ ಅಷ್ಟೇ ಕಷ್ಟವಾಗಿ ಬಿಡುತ್ತೆ. ಆದ್ರೆ ಭಕ್ತಾದಿಗಳು ದೇವಾಲಯವನ್ನ ತಲುಪುತ್ತಿದ್ದಂತೆ ಅವರ ಆಯಾಸವೆಲ್ಲವೂ ಕೂಡ ಮಾಯವಾಗುತ್ತೆ ಎಂದು ಹೇಳಲಾಗುತ್ತೆ. ಕಾಲ್ನಡಿಗೆಯಲ್ಲಿ ಬಂದ ಭಕ್ತರ ಆಯಾಸವು ಇದ್ದಕ್ಕಿದ್ದಂತೆ ನಿವಾರಣೆಯಾಗಲು ಕಾರಣ ಏನೆಂಬುದರ ಇಂದಿನ ರಹಸ್ಯವೂ ಕೂಡ ಹಾಗೆ ರಹಸ್ಯವಾಗಿಯೇ ಉಳಿದಿದೆ. ಅಮರನಾಥ ಗುಹಾ ದೇವಾಲಯದ ಒಳಗೆ ಮತ್ತೊಂದು ಸಣ್ಣ ಗುಹೆ ಇದೆ. ಭಟ್ಕುನ್ ಗ್ರಾಮದ ಮುಸ್ಲಿಮರು ಈ ಗುಹೆಯಿಂದ ತೆಗೆದ ಬಿಳಿ ಪುಡಿಯನ್ನ ಅಮರನಾಥ ವಿಭೂತಿ ಎಂದು ಭಕ್ತರಿಗೆ ನೀಡುವ ಹಕ್ಕನ್ನ ಹೊಂದಿದ್ದಾರೆ ಎಂಬುದು ವಿಶೇಷವಾಗಿ ಗಮನಾರ್ಹ. ಈ ಬಿಳಿ ಪುಡಿ ಕ್ಯಾಲ್ಸಿಯಂ ಸಲ್ಫೇಟ್ ಮತ್ತು ಕ್ಯಾಲ್ಸಿಯಂ ಕ್ಲೋರೈಡ್ ಮಿಶ್ರಣವಾಗಿದೆ. ಅಮರನಾಥ ಗುಹೆಯ ಪಶ್ಚಿಮ ಭಾಗದಲ್ಲಿ ಹರಿಯುವ ಅಮರಗಂಗಾ ಎಂಬ ನದಿಯಲ್ಲಿ ಭಕ್ತರು ಸ್ನಾನ ಮಾಡುತ್ತಾರೆ. ಅದರ ದಡದಲ್ಲಿರುವ ಬಿಳಿ ವಸ್ತುವನ್ನ ಯಾತ್ರಿಕರು ಸ್ನಾನದ ನಂತರ ತಮ್ಮ ದೇಹದ ಮೇಲೆ ಹಚ್ಚಿಕೊಳ್ಳಲು ಬಳಸುತ್ತಾರೆ. ನದಿಯಲ್ಲಿ ಸ್ನಾನದ ನಂತರ ಈ ಪುಡಿಯನ್ನ ಹಚ್ಚುವುದರಿಂದ ತೀವ್ರ ಚಳಿಯಿಂದ ರಕ್ಷಿಸುತ್ತದೆ. ಇಲ್ಲಿ ಕಾಣುವ ಪಾರಿವಾಳಗಳನ್ನ ಯಾತ್ರಿಕರು ಶಿವ ಮತ್ತು ಪಾರ್ವತಿ ಎಂದು ಪರಿಗಣಿಸುತ್ತಾರೆ. ಇದು ಅಮರನಾಥ ಗುಹಾ ದೇವಾಲಯದ ಬಗ್ಗೆ ಸ್ವಲ್ಪ ಮಾಹಿತಿ. ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.